ಚಾರ್ಲಿ ಕರ್ಕ್ ತೀರು ಹೋಗಿ ಬಹಳಷ್ಟು ಪ್ರಶ್ನೆಗಳು ಹುಟ್ಕೊಳ್ಳಿಕ್ಕೆ ಆರಂಭಿಸ್ತು. ಕೆಲವರು ಕೂಡ ನನ್ನ ಹತ್ರ ವೈಯಕ್ತಿಕವಾಗಿ ಪ್ರಶ್ನೆಗಳನ್ನು ಯೂತ್ಸ್ಗಳು ಕೇಳುವಂಥದ್ದನ್ನು ಇತ್ತೀಚೆಗೆ ನಾನು ಉತ್ತರಿಸಬೇಕಾಗಿ ಬಂತು. ಚಾರ್ಲಿ ಕರ್ಕ್ನ ಚಿಂತನೆಗಳು ಸರಿಯೋ? ಚಾರ್ಲಿ ಕರ್ಕ್ನ ಬೈಬಲ್ ವಿಸ್ಡಮನ್ನು ಯಾರೂ ಕೂಡ ನಿರಾಕರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಚಾರ್ಲಿ ಕರ್ಕ್ ರಾಜಕೀಯ ನಿಲುವುಗಳನ್ನು ನಾನು ಬುದ್ಧಿಜೀವಿಗಳಿಗೆ ಬಿಡ್ತೇನೆ, ಅವರು ಅದಕ್ಕೆ ಉತ್ತರಗಳನ್ನು ಕೊಡಲಿ. ಆದರೆ ಸತ್ಯವೇದದ ಆಧಾರದಲ್ಲಿ ಅವನು ಮಾತಾಡಿದಂಥ ವಿಷಯಗಳು, ಸ್ಟೆಫನನ ಹಾಗೆ ಅವನು ಮಾತಾಡಿದಂಥ ವಿಷಯಗಳನ್ನು ಜನರುಗಳು ಜ್ಞಾನಕ್ಕೆ ತಡೆಯಲಿಕ್ಕಾಗದೆ ಅವನ ಗಂಟಲಿಗೆ ಗುಂಡಿಕ್ಕಿ ಕೊಂದರು. ಅಂದರೆ ಅವನ ಶಬ್ದವನ್ನು ನಿಲ್ಲಿಸಲಿಕ್ಕೆ ಅಷ್ಟು ಫೋರ್ಸ್ಗಳನ್ನು ಯೂಸ್ ಮಾಡಬೇಕಾಗಿ ಬಂತು. ಆ ಬುಲೆಟ್ ಅವನ ಗಂಟಲನ್ನು ಅಡಗಿಸೋದಕ್ಕೆ ಪ್ರಯತ್ನಿಸಲ್ಪಟ್ಟಂಥ ಒಂದು ಅಂಶ. ಆದರೆ ಚಾರ್ಲಿ ಕರ್ಕ್ ನಿಜವಾಗಿಯೂ ಅವನ ಕೆಲವೊಂದು ನಿಲುವುಗಳು ನಾನು ಎಂಕರೇಜ್ ಮಾಡ್ತೇನೆ. ಎಲ್ಲ ಯೂತ್ಸ್ಗಳು ಕೂಡ, ಕ್ರಿಶ್ಚಿಯನ್ ಯೂತ್ಸ್ಗಳು, ಅವನ ಕೆಲವು ವಿಷಯಗಳನ್ನು ನೀವು ಶಾರ್ಟ್ಸ್ಗಳಲ್ಲಿ, ವಿಡಿಯೋಗಳಲ್ಲಿ ನೋಡಲೇಬೇಕೆಂಬುದಾಗಿ ನಾನು ನಿಮ್ಮನ್ನು ಎಂಕರೇಜ್ ಮಾಡ್ತೇನೆ. ಪ್ರತ್ಯೇಕವಾಗಿ ಚಾರ್ಲಿ ಕರ್ಕ್ ಅವನು ಆ ರೀತಿಯಾಗಿ ಆಗಲಿಕ್ಕೆ ಅವನನ್ನು ನಿಜವಾಗ್ಲೂ ರೂಪಿಸಿದಂಥ ಒಂದು ಫ್ಯಾಮಿಲಿ ಲೈಫ್ ನನ್ನನ್ನು ಭಾಳ ಆಕರ್ಷಣೆ ಮಾಡ್ತು. ಅವನ ಬಗ್ಗೆ ಕಳೆದ 2 ವಾರಗಳಿಂದ ಒಂದೊಂದು ಸಂಗತಿಗಳನ್ನು ನಾನು ಓದ್ತಾ ಕೇಳ್ತಾ ಅವುಗಳನ್ನು 31 ವಯಸ್ಸಿನ ಒಬ್ಬ ಹುಡುಗನಿಗೆ ಬಂದಂಥ ಇನ್ಫ್ಲೂಯೆನ್ಸ್ ಎಷ್ಟು ಅದ್ಭುತವ ಅನ್ನೋದಾಗಿ ನನಗೆ ಆಶ್ಚರ್ಯ ಹುಟ್ಟಿಸ್ತು. ಅವನ ತಂದೆ ರಾಬರ್ಟ್ ಕರ್ಕ್ ಆರ್ಕಿಟೆಕ್ಚರ್ ಮತ್ತು ಡಿಸೈನರ್ ಆದಂಥ ವ್ಯಕ್ತಿ. ರಾಬರ್ಟ್ ಕರ್ಕ್ನ ಪತ್ನಿ ಕಿಂಬರ್ಲಿ ಫೈನಾನ್ಸ್ ಆ್ಯಂಡ್ ಕೌನ್ಸಿಲಿಂಗ್ನಲ್ಲಿ ಫೀಲ್ಡ್ನಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ಕೊಂಡಂಥ ಒಬ್ಬ ಹೆಂಗಸು. ರಾಬರ್ಟ್ ಕರ್ಕ್ ಮತ್ತು ಕಿಂಬರ್ಲಿ ಇಬ್ಬರೂ ಕೂಡ ಅಕ್ಟೋಬರ್ 14ನೇ ತಾರೀಕು 1993ರಲ್ಲಿ ಅವರಿಗೆ ಮಗನಾಗಿ ಹುಟ್ಟಿದವನು ಈ ಚಾರ್ಲಿ ಕರ್ಕ್. ಅವನ ತಂದೆ ಆರ್ಕಿಟೆಕ್ಚರ್ನಲ್ಲಿದ್ದು ಅವನ ತಾಯಿ ಸದೃಢವಾದಂಥ ಆರ್ಥಿಕವಾಗಿ ಕೌನ್ಸಿಲಿಂಗ್ ಕೊಡ್ತಾ ಇದ್ದಂಥ ಫ್ಯಾಮಿಲಿಯಲ್ಲಿ ಕಂಪ್ಯಾಷನನ್ನು ಕೂಡ ಆ ಫ್ಯಾಮಿಲಿಯಲ್ಲಿ ಅವರು ಎಂಕರೇಜ್ ಮಾಡಿದ್ದು ಅವನ ಫ್ಯಾಮಿಲಿ ಲೈಫ್ಗೆ ಕೊಟ್ಟಂಥ ಒಂದು ಒಳ್ಳೆ ಬುನಾದಿ, ಒಂದು ಒಳ್ಳೆ ಫೌಂಡೇಶನ್. ಅವನ ತಂದೆ ಟ್ರಂಪ್ ಟವರ್ನ ಕಟ್ಟಲಿಕ್ಕೆ ಕೂಡ ಬಳಸಲ್ಪಟ್ಟಂಥ ಒಬ್ಬ ವ್ಯಕ್ತಿ, ಆರ್ಕಿಟೆಕ್ಟ್ ಎಂಬುದಾಗಿ ಕಳೀತಾರೆ. ಆದರೆ ಕರ್ಕ್ ಅಮೇರಿಕಾದ ಬಾಯ್ಸ್ ಸ್ಕೌಟ್ಸ್ನಲ್ಲಿ, ಈಗಲ್ ಸ್ಕೌಟ್ಸ್ನಲ್ಲಿ ರ್ಯಾಂಕ್ ಆಗಿ ಬಂದಂತಹ ಒಬ್ಬ ವ್ಯಕ್ತಿ. ಅವನು ಆರ್ಥಿಕ ತಜ್ಞನಾಗಿರುವಂಥ ಮಿಲ್ಟನ್ ಫ್ರೈಡ್ಮ್ಯಾನ್ ಪುಸ್ತಕಗಳನ್ನು ಓದ್ದವನು. ಶಾಲೆಗಳಲ್ಲಿ ಕುಕೀಸ್ಗಳನ್ನು ಮಾರುವಾಗ ಅಲ್ಲಿ ಬೆಲೆ ಹೆಚ್ಚಿಸಿದಾಗ ಕ್ಯಾಂಪೇನ್ಗಳನ್ನು ಮಾಡಿ ಅದರಲ್ಲಿ ನಡೆದಂತಹ ಅಕ್ರಮಗಳನ್ನು ಆ ದಿನದಲ್ಲಿ ಯೂತ್ ಆಗಿ ಅವನು ಒಂದು ಯೂತ್ ವಿಸ್ಪರರ್ ಆಗಿ ಕರೆಯಲ್ಪಡ್ತಾನೆ. ಬಿಲ್ ಮಾಂಟ್ಗೊಮೆರಿ ಅನ್ನುವಂಥ ಒಬ್ಬ 50 ಇಯರ್ಸ್ನ ಒಬ್ಬ ಸೀನಿಯರ್, ಒಬ್ಬ ರಾಜಕೀಯ ಒಬ್ಬ ತಜ್ಞನು ಅವನಿಗೆ ಒಂದು ಇಂಟ್ರೆಸ್ಟನ್ನು ತೋರಿಸ್ತಾನೆ, ಯಾಕೆ ರಾಜಕೀಯಕ್ಕೆ ಧುಮುಕಬಾರ್ದು ಅನ್ನೋ ರೀತಿಯಲ್ಲಿ. ಆದರೆ ಜೆನ್ಝಿಯಲ್ಲಿ ಅವನು 2020ಯಲ್ಲಿ ಆ ಟರ್ನಿಂಗ್ ಪಾಯಿಂಟನ್ನು ಅವನು ಆರಂಭಿಸಿದ್ದು ಭಾಳ ಅದ್ಭುತವಾದಂಥ ಒಂದು ಸಂಗತಿ. ಅದು ಬೈಬಲ್ನ ಕೆಲವು ಅಸ್ಥಿವಾರಗಳನ್ನ ಇಟ್ಕೊಂಡು ಅವನು ಆರಂಭಿಸಿದಂಥ ಸಂಗತಿ. 2021ರಲ್ಲಿ ಅವನ ಟರ್ನಿಂಗ್ ಪಾಯಿಂಟ್ USA ಇಂಟರ್ವ್ಯೂಗೆ ಬಂದಂಥ ಎರಿಕಾ ಅನ್ನೋಳನ್ನು ಅವನು ಸಭ್ಯವಾದಂಥ ರೀತಿಯಲ್ಲಿ ವೆರಿ ಡೀಸೆಂಟ್ಲಿ ಹಿ ಡೇಟ್ಸ್ ವಿತ್ ಹರ್. ಅವನು ಅಸಭ್ಯವಾಗಿ ಮದುವೆಗೆ ಮುಂಚೆ ನಡ್ಕೊಂಡಂಥ ವ್ಯಕ್ತಿ ಅಲ್ಲ. ಯಾಕಂದರೆ ಒಂದು ಫ್ಯಾಮಿಲಿ ವ್ಯಾಲ್ಯೂ, ಸತತವಾದಂಥ ಒಂದು ಹೋರಾಟ, ಯುವ ಜನರುಗಳ ಮೇಲೆ, ಯಂಗ್ ಪೀಪಲ್ಗಳ ಮೇಲೆ ಇದ್ದಂಥ ಅವನಿಗೊಂದು ಕನ್ಸರ್ನ್. ಅವನು ಪ್ರೂವ್ ಮೀ ರಾಂಗ್ ಅನ್ನುವಂಥ ಒಂದು ಟೇಬಲನ್ನು ಯಂಗ್ ಪೀಪಲ್ಗಳ ಮಧ್ಯದಲ್ಲಿ ರೀಚ್ ಮಾಡಿದಂಥವನು. ಚಾರ್ಲಿ ಕರ್ಕ್ ಒಂದು ಕಾಲೇಜ್ನಲ್ಲಿ ಅವನನ್ನು ಯೇಸು ಕ್ರಿಸ್ತನು ನಿಜವಾದ ದೇವರೇ ಅಂತ ನೀವು ಹೇಗೆ ಹೇಳ್ತೀರಾ ಅಂದಾಗ ಅವನ ಆನ್ಸರ್ಸ್ ಅದ್ಭುತವಾಗಿತ್ತು. ಜಗತ್ತಿನಲ್ಲಿ ಹಿಸ್ಟಾರಿಕಲ್ ಆಗಿ ಪ್ರೂವ್ಡ್ ಆಗಿರುವಂಥ ಒಬ್ಬ ವ್ಯಕ್ತಿ, ಕನ್ನಿಕೆಯ ಜನನವಾಗಿ ಹುಟ್ಟಿದಂಥ ಯೇಸು ಕ್ರಿಸ್ತನು ಸತ್ತು ಎದ್ದದ್ದಕ್ಕಿರುವಂತಹ ಖಾಲಿಯಾದಂಥ ಸಮಾಧಿ, ಅದು ನಿಜವಾಗಿ ಸತ್ತ ಮೇಲೆ ಆತನಿಗಾಗಿ ರಕ್ತ ಸಾಕ್ಷಿಗಳಾಗಿ ಅಪೋಸ್ಟಲ್ ಪಾಲ್, ಪೀಟರ್ ಇವರುಗಳೆಲ್ಲ ಎದ್ದು 500ಕ್ಕೆ ಜನರು, ಹೆಚ್ಚಾದಂಥ ಜನರುಗಳು ಅದಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ. ಅಂದರೆ ಅದೊಂದು ಭ್ರಮೆ ಅಲ್ಲ, ಇಟ್ಸ್ ನಾಟ್ ಆನ್ ಹ್ಯಾಲುಸಿನೇಷನ್. ಅದೊಂದು ಸುಳ್ಳಾದ ವ್ಯಕ್ತಿಗಾಗಿ ರಕ್ತ ಸಾಕ್ಷಿಗಳಾಗಿ ಸಾಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯೂತ್ಗಳ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ. ಕಾರಣ ಅವನ ಫೌಂಡೇಶನ್ ಸತ್ಯವೇದದಲ್ಲಿ ಹೇಳಲ್ಪಟ್ಟಂಥ 10 ಕಮ್ಯಾಂಡ್ಮೆಂಟ್ಸ್ಗಳನ್ನು ನಮ್ಮ ಲೈಫ್ಗಳಲ್ಲಿ ನಾವು ಅಪ್ಲೈ ಮಾಡಿಕೊಂಡ್ರೆ ಭಾಳ ಪೀಸ್ಫುಲ್ಲಾಗಿ, ವ್ಯಾಲ್ಯೂ ಉಳ್ಳದ್ದಾಗಿ ಕುಟುಂಬಗಳನ್ನು ಭಾಳ ಅದ್ಭುತವಾಗಿ ಕಟ್ಕೊಳ್ಬೋದು ಅನ್ನೋದನ್ನು ಅವನು
ಬಹಳ ಚೆನ್ನಾಗಿ ಯಂಗ್ ಪೀಪಲ್ಗಳಿಗೆ ಕನ್ವಿನ್ಸ್ ಮಾಡಿದಂಥ ಒಬ್ಬ ವ್ಯಕ್ತಿ. ಅವನ ಕನ್ವಿನ್ಸಿಂಗ್ ಆನ್ಸರ್ಸ್ಗಳನ್ನು ಸೈನ್ಸ್ನಲ್ಲಿ ತಿಳಿದಂಥ ವ್ಯಕ್ತಿಗಳಿಗೆ ಊಹಿಸ್ಲಿಕ್ಕಾಗದೇ ಇರುವಂಥ ಆನ್ಸರ್ಸ್ಗಳನ್ನು ಕೊಟ್ಟ. ಲಿಂಗಗಳ ಭೇದಗಳನ್ನು ಅವನು ಮಾಡಲಿಕ್ಕೆ ಕಾರ್ಯಗಳು ತೊಡಗಿದಾಗ ಅವನು ಕೊಟ್ಟಂಥ ನಿಜವಾದಂಥ ಕನ್ವಿನ್ಸಿಂಗ್ ಆನ್ಸರ್, ನೀನು ಹುಟ್ಟಿದಾಗ ದೇವರು ನಿನಗೆ ಕೊಟ್ಟಂಥ ಐಡೆಂಟಿಟಿ, ಗುರುತನ್ನು ನೀನು ಸುಳ್ಳಾಗಿ ಬದಲಾಯಿಸಬಾರ್ದು, ಅದನ್ನು ನೀನು ಸುಳ್ಳಾಗಿ ಯಾಕೆ ತೋರಿಸ್ಬೇಕು ಅಂತ ಅವರನ್ನು ಮಾರ್ಮಿಕವಾಗಿ ಅವನು ಕ್ವಶನ್ಗಳನ್ನು ಕೇಳ್ತಾನೆ. ಮತ್ತು ಸಲಿಂಗ ವಿವಾಹದ ಬಗ್ಗೆ ಬಂದಾಗಲೂ ಕೂಡ ಅವನು ಬೈಬಲ್ನಲ್ಲಿ ಹೇಳಿದಂಥ ಒಂದು ಅದ್ಭುತವಾದಂಥ ವಿಷಯವನ್ನು ಜನರುಗಳಿಗೆ ಅವನು ತಾಳ್ಮೆಯಿಂದ ಕೊಟ್ಟಂಥ ಆನ್ಸರ್ಸ್ಗಳು, 31 ವಯಸ್ಸಿನಲ್ಲಿ ಅವನಿಗೆ ಕೊಟ್ಟಂಥ ಪೇಷನ್ಸನ್ನು ನನಗೆ ಇತ್ತೀಚೆಗೆ ಆಶ್ಚರ್ಯ ಹುಟ್ಟಿಸ್ತು. ಯಾಕಂದರೆ ನನಗೆ 41 ಆದರೂ ಕೂಡ ನನಗೆ ಅಂಥ ಒಂದು ಪೇಷನ್ಸ್ ಬಂದಿಲ್ಲ. ಪ್ರಾಮಾಣಿಕವಾಗಿ ಹೇಳೋದಾದರೆ ದೇವರು ಉಂಟು ಮಾಡಿರುವಂಥ ವಿವಾಹ ಅನ್ನುವಂಥದ್ದು ಪುರುಷನು ಸ್ತ್ರೀಗೆ ಇಬ್ಬರುಗಳ ಮೂಲಕವಾಗಿ ಸಂತಾನೋತ್ಪತ್ತಿಯಿಂದ ದೇವರ ಮಹಿಮೆಗಾಗಿ ಜನರೇಷನ್ಗಳನ್ನು ಹುಟ್ಟಬೇಕು. ಅದು ಸಲಿಂಗ ಕಾಮಗಳ ರೀತಿಯಲ್ಲಿ ಆಗೋದಾದರೆ ದೇವರ ಮಹಿಮೆಯನ್ನು ತೋರ್ಪಡಿಸೋದಿಲ್ಲ ಅಂತ ಹೇಳಿ ಅವರುಗಳ ಮೇಲೆ ಇಟ್ಟಂಥ ಪ್ರೀತಿಯಿಂದ ಅವನು ಹೇಳಿದಂತಹ ಮಾತುಗಳಾಗಿತ್ತು. ಇತ್ತೀಚೆಗೆ ನನ್ನ ಹೆಂಡತಿ ಅವನ ಒಂದು ಸಣ್ಣ ಶಾರ್ಟ್ಸನ್ನು ಕಳಿಸಿದ್ಲು. 10 ವರ್ಷ ನನಗಿಂತ ಸಣ್ಣವನಾಗಿದ್ದಂತಹ ಈ ಚಾರ್ಲಿ ಕರ್ಕ್ಗೆ ದೇವರು ಕೊಟ್ಟಂಥ ಜ್ಞಾನ, ಕ್ರಿಶ್ಚಿಯನ್ ಮ್ಯಾರೇಜ್ ಬಗ್ಗೆ ಅವನು ಹೇಳಿದಂಥ ವಿಷಯ. ಅವನು ಹೇಳ್ತಾನೆ, ಮದುವೆಯಾಗುವಂತಹ ಗಂಡು ಅವತ್ತು ಅವನು ಬ್ಲ್ಯಾಕ್ ಸೂಟನ್ನು ಹಾಕ್ಕೊಂಡಿರ್ತಾನೆ. ಯಾಕೆ ಬ್ಲ್ಯಾಕ್ ಸೂಟ್? ಸಾವಿನ ದಿನದಲ್ಲಿ ಹಾಕುವಂಥ ಒಂದೇ ಒಂದು ರೀತಿಯ ಸೇಮ್ ಸೂಟ್ ಅಂತ ಹೇಳ್ತಾನೆ. ಹಾಗಿದ್ದರೆ ಆ ದಿನ ಅವನು ಬ್ಲ್ಯಾಕ್ ಸೂಟನ್ನು ಹಾಕ್ಕೊಳ್ಳಿಕ್ಕೆ ಅದೊಂದು ಸೂಚನೆ ಆಗಿದೆ, ಒಂದು ಸಿಂಪ್ಟಮ್ ಆಗಿದೆ. ಹಿಂದಿನ ಸ್ವಾರ್ಥ ಜೀವಿತಕ್ಕೆ ಒಬ್ಬ ಪುರುಷನು ಸಾಯಬೇಕು, ಅ ಮ್ಯಾನ್ ಮಸ್ಟ್ ಡೈ ಅಂತ ಹೇಳ್ತಾನೆ. ನೀನು ಅದಕ್ಕೋಸ್ಕರ ಹಳೆಯ ಲೈಫ್ಗಳನ್ನು ಯಂಗ್ ಬಾಯ್ ಆಗಿ ಟೀನೇಜ್ ಆಗಿ ಸುತ್ತಾಡಿದಂಥ ಸಂಗತಿಗಳಿಗೆ ನೀನು ಗುಡ್ ಬೈ ಹೇಳ್ತಾ ಇದೀಯಾ ಅಂತ ಹೇಳ್ತಾನೆ. ಎಷ್ಟು ಅವನ ಆನ್ಸರ್ಸ್ ನಾನು ಊಹೆ ಮಾಡಲಿಕ್ಕೆ ಆಗದೇ ಇರುವಂತಹ ಸಂಗತಿಗಳನ್ನು ಕೂಡ ಅವನು ಅಷ್ಟು ಸಿಂಪಲ್ಲಾಗಿ ಟ್ರೂತ್ಗಳನ್ನು ಜನರುಗಳಿಗೆ ವಾಪಸ್ ಕೊಟ್ಟ. ಸ್ತ್ರೀ ಅವತ್ತಿನ ದಿವಸದಲ್ಲಿ ಯಾಕೆ ಅವಳು ಬಿಳಿ ವಸ್ತ್ರವನ್ನು ಸೌಂದರ್ಯದ ಪ್ರತೀಕವಾಗಿ, ಬಿಳಿ ವಸ್ತ್ರ ಶುಭ್ರತೆಯನ್ನು ತೋರಿಸ್ತದೆ, ಅದು ಪರಲೋಕವನ್ನು ಪ್ರತಿಫಲಿಸುವಂಥ ಒಂದು ಬಣ್ಣ ಅಂತ ಹೇಳ್ದ. ಯಂಗ್ ಮ್ಯಾನ್ ಮ್ಯಾರೇಜ್ ಆಗೋನು ಕಪ್ಪು ಬಣ್ಣದ ಸೂಟ್ ಹಾಕುವಾಗ ಅದು ಅವನಿಗೆ ಸಾವಿನ ದಿನ. ಯಾಕಂದರೆ ಅವನು ಬ್ಯಾಚುಲರ್ ಮೈಂಡ್ ಸೆಟ್ಗೆ ಸಾಯ್ತಾನೆ, ಅಶ್ಲೀಲತೆಗಳಿಗೆ ಸಾಯ್ತಾನೆ, ಅಲೆದಾಡಲಿಕ್ಕೆ ಬಿಡುವಂತಹ ಕಣ್ಣುಗಳಿಗೆ ಅವನು ಸಾಯ್ತಾನೆ. ಆ ದಿನ ಅಸಭ್ಯವಾದಂಥ ವರ್ತನೆಗಳಿಗೆ ಸಾಯುವಂಥ ದಿನ. ಪರಸ್ತ್ರೀಯರುಗಳ ಮೇಲೆ ಅನಗತ್ಯವಾಗಿ ಟೆಕ್ಸ್ಟ್ ಮೆಸೇಜ್ಗಳನ್ನು ಕಳುಹಿಸಲಿಕ್ಕೆ ಅವನು ಒಪ್ಪಿಸಿಕೊಡದೆ ಸಾವಿನ ಗಂಟೆಯನ್ನು ಬಾರಿಸಬೇಕಾಗಿರುವಂಥ ದಿನ. ನಾನು ಏನು ಮಾಡಬೇಕೋ ಮಾಡ್ತೇನೆ, ಇಟ್ ಈಸ್ ಮೈ ರೈಟ್, ನಾನು ಅದಕ್ಕೋಸ್ಕರವೇ ಬದುಕ್ತಾ ಇದ್ದೇನೆ ಅನ್ನೋ ಮೈಂಡ್ ಸೆಟ್ಗೆ ಸಾಯೋವಂಥ ದಿನ. ನನ್ನ ಫ್ರೆಂಡ್ಸ್ಗಳ ಜೊತೆಯಲ್ಲಿ ನಾನು ಬಾರ್ಗಳಿಗೆ ಹೋಗೋದಕ್ಕೆ ಸಾಯೋ ದಿನ. ಸಣ್ಣ ಹುಡುಗನ ಮೈಂಡ್ ಸೆಟ್ನಲ್ಲಿ ಬದುಕೋದನ್ನು ಬಿಟ್ಟು ಒಬ್ಬ ಯಂಗ್ ಮ್ಯಾನ್ ಆಗಿ, ಒಬ್ಬ ಪುರುಷನಾಗಿ ರಾತ್ರಿ 1 ಗಂಟೆವರೆಗೂ ನಾನು ವಿಡಿಯೋ ಗೇಮ್ಗಳನ್ನು ಆಡೋದನ್ನು ಬಿಟ್ಟು ನಿಜವಾದ ಗಂಡಸು ಪುರುಷತ್ವಕ್ಕೆ ಹುಟ್ಟೋ ದಿನ ಅಂತ ಹೇಳ್ತಾನೆ. ನಾನು ನನ್ನ ಹೆಂಡತಿಗೆ ತಮಾಷೆಯಾಗಿ ಅವಳಿಗೆ ಹೇಳಿದೆ, ಮೋಸ್ಟ್ಲಿ ನಾನು ಹಾಕ್ಕೊಂಡಂಥ ಸೂಟು ಅವತ್ತು ಬ್ಲ್ಯಾಕ್ ಆಗಿರಲಿಲ್ಲ ಅಂತ. ಆದರೆ ನಿಜವಾಗ್ಲೂ ನಾವು ಯಂಗ್ ಪೀಪಲ್ಗಳು ಎಷ್ಟೋ ವಿಷಯಗಳಲ್ಲಿ ಮ್ಯಾರೇಜನ್ನು ಬಹಳ ಹೋಲಿಯಾಗಿ ಪರಿಶುದ್ಧವಾಗಿ ಎಣಿಸ್ಬೇಕು ಅನ್ನುವಂಥ ಅವನ ಆನ್ಸರ್ಸ್ ಎಷ್ಟು ಕನ್ವಿನ್ಸಿಂಗ್ ಅಲ್ವಾ. ಯಂಗ್ ಪೀಪಲ್ ಮ್ಯಾರೇಜ್ ಬಗ್ಗೆ ಅವನು ಕೊಟ್ಟಂಥ ಅಡ್ವೈಸ್. ಅವನೊಂದು ಕಾಲೇಜ್ನಲ್ಲಿ ಒಬ್ಬ ಯೂತ್ ಕೇಳ್ತಾ ಇದ್ದಾನೆ ಚಾರ್ಲಿ ಹತ್ರ, ನೀವು ನನಗೆ ಹೇಳೋವಂಥ ಅಡ್ವೈಸ್ ಏನು ಮ್ಯಾರೇಜ್ ಆಗೋರಿಗೆ? ಅವನು ಹೇಳ್ತಾನೆ, ನಿನ್ನ ಮ್ಯಾರೇಜ್ ಲೈಫ್ ಸಕ್ಸಸ್ ಆಗಬೇಕಂದ್ರೆ ಮೊದಲು ದೇವರಿಗೆ ಜಾಗವನ್ನು ಕೊಡು ಅಂದ. ಸಬ್ಬತ್ ದಿನವನ್ನು ಗೌರವಿಸಿ ಒಂದಿನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಬೇಕು ಎಂಬುದಾಗಿ. ಅದನ್ನು ನಾನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತ ನೆನೆಸ್ತಾ ಇದ್ದೇನೆ. ಆದರೆ ಎಷ್ಟು ಸಬ್ಬತ್ ದಿನವನ್ನು ಗೌರವಿಸ್ತಾನೆ. ಸತ್ಯವೇದವನ್ನು ಬೋಧಿಸುವಂಥ ಸಭೆಗೆ ಹೋಗಿ ಅಲ್ಲಿ ದೇವರ ವಾಕ್ಯವನ್ನು ಸಿಸ್ಟಮೆಟಿಕ್ ಆಗಿ ಕಲಿಯೋದಕ್ಕೆ ನೀನು ಬಿಟ್ಕೊಡ್ಬೇಕು ಅಂತ ಹೇಳ್ತಾನೆ. ಶರೀರ ಭಾವವನ್ನು ಪ್ರೇರೇಪಿಸುವಂಥ ಆಲ್ಕೋಹಾಲ್, ಪಾನ್, ಡ್ರಗ್ಸ್ಗಳು, ಇತರೆ ಶೋಧನೆಗಳು ವಿವಾಹ ಲೈಫನ್ನು ನಿನ್ನನ್ನು ಕೆಳಗೆ ತಳ್ಳಿಬಿಡುತ್ತೆ. ಅವುಗಳಿಗೆ ನೀನು ಬಿಟ್ಕೊಡ್ಬೇಡ. ಓವರ್ ಶಾಪಿಂಗ್, ಇಂಟೆಲಿಜೆನ್ಸ್ಗಳಿಗೆ, ವೈಭೋಗ ಸುಖಗಳಿಗೆ ಕ್ರೆಡಿಟ್ ಕಾರ್ಡ್ಗಳು ಮುಳುಗುತ್ತಾ ಅವುಗಳಿಂದ ವೆಚ್ಚ ಮಾಡಿಕೊಂಡು ಪ್ರವಾಸ ಸ್ಥಳಗಳಿಗೆ ಅಮೇರಿಕನ್ಸ್ ಯಂಗ್ ಪೀಪಲ್ಗಳು ಹೆಚ್ಚು ವ್ಯರ್ಥವಾಗಿ ಹಣ ಖರ್ಚು ಮಾಡೋದಕ್ಕೆ ಅವನು
ಅವುಗಳನ್ನು ಬ್ರೇಕ್ ಹಾಕ್ಲಿಕ್ಕೆ ಹೇಳ್ತಾನೆ. ಬಿಕಾಸ್ ಆಲ್ಕೋಹಾಲ್ ಇವೆಲ್ಲ ಪ್ರಾಕ್ಟಿಕಲಾಗಿ ಹೇಳೋದಾದರೆ ಕ್ರಿಶ್ಚಿಯನ್ ಲೈಫ್ನ, ಮ್ಯಾರೇಜಸ್ಸನ್ನು ಹಾಳು ಮಾಡುತ್ತೆ. ಇದ್ರ ಬಿಟ್ಟು ಅವನು ಜಾಗ್ರತೆಯಾಗಿ ಏನಾದರೂ ಅವನ ಲೈಫನ್ನು, ಮ್ಯಾರೇಜ್ ಲೈಫನ್ನು ಅವನು ಒಂದು ಒಡಂಬಡಿಕೆ ಆಗಿಬಿಟ್ಕೊಟ್ರೆ ನಿನ್ನ ಲೈಫು ಮನೋಹರವಾಗಿರ್ತದೆ ಅಂದ. ಫ್ಯಾಮಿಲಿ ಲೈಫ್ ಬಗ್ಗೆ ಅವನಿಗಿದ್ದಂಥ ವ್ಯಾಲ್ಯೂಸ್ ಇವತ್ತಿಗೂ ಕೂಡ ನನಗೆ ಆಶ್ಚರ್ಯವನ್ನು ಉಂಟು ಮಾಡ್ತದೆ. 31 ಇಯರ್ಸ್ಗೆ ಅವನಿಗೆ ದೇವರು ಕೊಟ್ಟಂಥ ಅಂಥ ಒಂದು ಅದ್ಭುತವಾದಂಥ ಜ್ಞಾನ. ಯಂಗ್ ಪೀಪಲ್ ಇವತ್ತು ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ನಾವು ಒಂದು ವೇಳೆ ಮ್ಯಾರೇಜ್ಗಳನ್ನು ಎಂಟರ್ ಮಾಡಿದರೆ, ಒಂದು ವೇಳೆ ನೆಕ್ಸ್ಟ್ ಜನರೇಷನ್ಗಳಿಗೆ ನನ್ನ ರಿಕ್ವೆಸ್ಟ್, ಪ್ಲೀಸ್ ಕನ್ಸಿಡರ್ ದಿಸ್. ಇಸ್ಂಟ್ ಇಟ್ ಬ್ಯೂಟಿಫುಲ್? ಇದೊಂದು ಅದ್ಭುತವಾದಂಥ ಸಲಹೆ ಅಲ್ವಾ? ಚಾರ್ಲಿ ಕರ್ಕ್ ಇವತ್ತಿಲ್ಲ, ಆದರೆ ಅವನ ನಿಜವಾದಂಥ ಸತ್ಯವೇದದ ಟ್ರೂತ್ಸ್ಗಳನ್ನು ಯಂಗ್ ಪೀಪಲ್ಗಳು ಮುಂದಿನ ಜನ್ರೇಷನ್ಗೆ ಖಂಡಿತವಾಗಿ ಉಳಿಸ್ಕೊಂಡ್ರೆ ಸತ್ಯವೇಧಾರಿತವಾದಂಥ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿಗಳು ಮಕ್ಕಳುಗಳನ್ನು ಸ್ವರ್ಗದ ರೀತಿಯಲ್ಲಿ ನಡೆಸುವಂಥ ಅದ್ಭುತವಾದಂಥ ಲೈಫ್ಗೆ ನಾವು ಬಿಟ್ಕೊಡ್ಬೇಕಲ್ವ? ಅವನ ಬೈಬಲ್ ಬಗ್ಗೆ ಅವನಿಗೆ ಹೇಳಿದಂಥ ಅವನ ಅದ್ಭುತವಾದಂಥ ಉತ್ತರ, ಸತ್ಯವೇದವನ್ನು ಯಾಕೆ ನೀವು ಹೆಚ್ಚು ಮೊಬೈಲ್ಗಳ ಮೂಲಕವಾಗಿ ಓದಬಾರ್ದು ಅಂತ ಅವನು ಹೇಳ್ತಾನೆ. ಬೈಬಲ್ ಪುಸ್ತಕವಾಗಿ ಹಿಡ್ಕೊಂಡು ಓದಬೇಕು. ಯಾಕೆ? ನಿಜವಾದಂಥ ಕಾರಣ. ಮೊದಲನೇದಾಗ ಅವನು ಹೇಳ್ತಾನೆ, ಸೈತಾನ ನಿನ್ನ ಗಮನವನ್ನು ಡಿಸ್ಟ್ರಾಕ್ಷನ್ ಮಾಡ್ತಾನೆ ಮೊಬೈಲ್ಗಳಲ್ಲಿ ಹೆಚ್ಚು ನೀನು ಫೋನ್ಗಳಲ್ಲಿ ಬೈಬಲ್ನ ಓದೋದ್ರಿಂದ. ಮೊಬೈಲ್ನಲ್ಲಿ ಓದೋದು ತಪ್ಪು ಅಂತ ಅಲ್ಲ ಅವನು ಹೇಳಿದ್ದು, ಮತ್ತೊಂದೆಡೆಗೆ ಸೆಳೆಯಲಿಕ್ಕೆ ಯಾವುದೇ ಕಾರಣಕ್ಕೂ ಬೈಬಲ್ ಒಂದು ಅವಕಾಶವಾಗಿರೋದಿಲ್ಲ. ಇಟ್ಸ್ ನಥಿಂಗ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಹೋಲ್ಡಿಂಗ್ ದ ಬೈಬಲ್. ಅವನು ಹೇಳ್ತಾನೆ, ಬೈಬಲನ್ನು ನಿಜವಾಗಲೂ ಹಿಡ್ಕೊಂಡು ಓದುವಂತಹ ಒಂದು ಸುಂದರವಾದಂಥ ಕ್ಷಣ ಅದು. ಇಟ್ ಅವಾಯ್ಡ್ಸ್ ಆಲ್ ದ ಡಿಸ್ಟ್ರಾಕ್ಷನ್ಸ್. ಅವನು ಹೇಳ್ತಾನೆ, ಕೆಲವರಿಗೆ ಐಫೋನ್ಗಳನ್ನು ನಿಜವಾಗ್ಲೂ ಯೂಸ್ ಮಾಡೋದಕ್ಕೆ ಅವನು ಹೇಳ್ತಾ ಇದ್ದಾನೆ, ನಿಮಗೆ ಸೆಲ್ಫ್ ಕಂಟ್ರೋಲ್ ಇದ್ದರೆ ನೀವು ಅದನ್ನು ಇಟ್ಕೊಂಡು ಬೈಬಲ್ ಓದ್ರಿ ಅಂತಾನೆ. ಎಷ್ಟು ನಿಜವಾದಂಥ ಆನ್ಸರ್ ಅಲ್ವಾ? ನಮಗೆ ಸೆಲ್ಫ್ ಕಂಟ್ರೋಲ್ ಅನೇಕ ಸಮಯದಲ್ಲಿ ಇಲ್ಲ. ನಮಗೆ ಗೊತ್ತಿಲ್ಲದೆ ಇನ್ಸ್ಟಾಗ್ರಾಮ್ ಮೆಸೇಜ್ಗಳು, ಫೇಸ್ಬುಕ್ನ ಕೆಲವು ನೋಟಿಫಿಕೇಷನ್ಸ್ಗಳು ನಮಗೆ ಬಂದರೆ ನಾವು ಹೇಗೆ ಬೈಬಲ್ನ ಓದಲಿಕ್ಕೆ ನಮ್ಮ ಮನಸ್ಸು ಯಾವಾಗಲೂ ಕಾನ್ಸಂಟ್ರೇಷನ್ ಇರುತ್ತೆ ಅಂತ ಹೇಳೋಕ್ಕಾಗುತ್ತೆ. ಎರಡನೇದಾಗ ಅವನು ಹೇಳ್ತಾನೆ, ಬೈಬಲ್ನ ಯಾಕೆ ನೀವು ಪುಸ್ತಕದೋಪಾದಿಯಲ್ಲಿರೋದನ್ನು ಓದಬೇಕು? ಅದು ಒಂದು ಯುನಿಕ್ ಆದಂಥ ರಿಲೇಷನ್ಶಿಪ್. ಬೈಬಲನ್ನು ನೀವು ನಿಜವಾಗಲೂ ಅದನ್ನು ತೆಗೆದುಕೊಳ್ಳುವಾಗ, ಬೈಬಲ್ನ ಹಿಡಿದಾಗ ಬರುವಂಥ ಆ ಫೀಲ್, ಆ ಭಾರ, ಆ ವಸ್ತುವನ್ನು ಮುಟ್ಟುವಂಥ ಸುಖ, ಆ ಭಾವನೆಯನ್ನು ಬೈಬಲ್ನೊಂದಿಗೆ ಕಳೆದವರಿಗೆ ಮಾತ್ರ ಗೊತ್ತು. ಆ ಬೈಬಲ್ ಹಿಡ್ಕೊಳ್ಳುವಂಥ ಆ ಸುಖವನ್ನು ಸಮಯ ಕಳೆದುವಾಗ ಆ ಬೈಬಲ್ನಲ್ಲಿರುವಂಥ ದೈವಿಕವಾದಂಥ ಅನುಭವ. ಯಾಕಂದರೆ ಫೋನ್ ಒಳಗಡೆ ನಾವು GPS ಸಿಸ್ಟಮ್ ಇದೆ, ಕ್ಯಾಮ್ರಾ ಇದೆ, ಕಮ್ಯುನಿಕೇಷನ್ಸ್ಗಳ ಅನೇಕ ಸಂಗತಿಗಳಿದೆ. ಮೆಸೇಜ್ಗಳನ್ನ ವಿಡಿಯೋಗಳಲ್ಲಿ ಸೇವಕರುಗಳದ್ದು ಕೇಳೋದು ಅದು ಅದ್ಭುತವಾದಂಥ ಸಂಗತಿನೇ. ಬಟ್ ಹೋಲ್ಡಿಂಗ್ ದ ಬೈಬಲ್, ಸತ್ಯವೇದವನ್ನು ಪುಸ್ತಕದೋಪಾದಿಯಲ್ಲಿ ನೀನು ಹಿಡ್ಕೋಬೇಕು. ವಾಕ್ಯ ಒಂದು ಖಡ್ಗದಂತೆ ನಿನ್ನ ಪಕ್ಕದಲ್ಲಿ ನೀನು ಇಟ್ಕೊಂಡಿರುವಾಗ ಅದನ್ನು ಕನೆಕ್ಷನನ್ನು ಬಿಟ್ಟರೆ ಬೇರೆ ನಿನಗೂ ದೇವರಿಗೂ ಬೇರೆ ಏನೂ ಇರೋದಿಲ್ಲ. ಆ ಒಂದು ಕಾನ್ಸಂಟ್ರೇಷನನ್ನು ನೀನು ಪುಸ್ತಕದೋಪಾದಿಯಲ್ಲಿ ಹಿಡ್ಕೊಳ್ಳುವಾಗ ನಿನಗೆ ಸತ್ಯವೇದ ಪುಸ್ತಕವಾಗಿರುವಂಥದ್ದು ಆಕರ್ಷಣೆಯಾಗಿ ಕಾಣ್ತದೆ. ನಾಲ್ಕನೇದಾಗ ಅವನು ಹೇಳ್ತಾನೆ, ಸತ್ಯವೇದ ಹಳೆಯದಾದಂತೆ ನಾವು ಕೂಡ ಬೆಳೆದು ಹಳೆಯದಾಗಿ ಅಂದರೆ ಪ್ರಬುದ್ಧರಾಗಿ ಬೆಳೆಯುತ್ತೇವೆ. ಆ್ಯಸ್ ವಿ ಗ್ರೋ, ಈವನ್ ವೆನ್ ದ ಬೈಬಲ್ ಗ್ರೋಸ್ ಟುಗೆದರ್ ವಿತ್ ಅಸ್. ಯಾಕಂದರೆ ಅದನ್ನ ಹೈಲೈಟ್ ಮಾಡುವಾಗ, ನೋಟ್ಸ್ಗಳನ್ನು ಬರ್ಕೊಳ್ಳುವಾಗ, ವಾಕ್ಯಗಳ ಮೇಲೆ ನಮ್ಮ ಕಣ್ಣೀರು ಸುರಿಸುವಾಗ ಅದೊಂದು ಸುಂದರವಾದಂಥ ಅನುಭವ ಅಂತ ಚಾರ್ಲಿ ಕರ್ಕ್ ಹೇಳಿದ್ದು ನನ್ನನ್ನು ಇತ್ತೀಚೆಗೆ ಬಹಳ ಮುಟ್ತು. ಯಂಗ್ ಪೀಪಲ್, ನಾವಿವತ್ತು ಗ್ಯಾಡ್ಜೆಟ್ ವರ್ಲ್ಡ್ನಲ್ಲಿ ಇರುವಂಥವ್ರುಗಳಿಗೆ ಬೈಬಲ್ ಹಳೆಯ ಪುಸ್ತಕವಾಗಿ ಎಣಿಸುವಂಥವ್ರಿಗೆ ಅವನು ಹೇಳ್ತಾ ಇದ್ದಾನೆ, 70 AD ಅವತ್ತು ಜನರುಗಳು ಸ್ಕ್ರಾಲ್ಸ್ನ ಹಿಡ್ಕೊಂಡು ಓದುವಾಗ ಅದು ಡಿಜಿಟಲ್ ಯೂಸ್ಗಳಿಗಿಂತಲೂ ಮಿಗಿಲಾದಂಥ ಒಂದು ಸುಂದರವಾದಂಥ ಅನುಭವ. ಈ ಬದಲಾಗುವಂಥ ಯುಗದಲ್ಲಿ ಬದಲಾಗದೇ ಇರುವಂತಹ ಈ ಒಂದು ಸುಂದರವಾದಂಥ ವಸ್ತುವನ್ನು ಅದರೊಂದಿಗೆ ಸಮಯ ಕಳೆಯೋದು ಎಷ್ಟು ಸುಂದರವಾದಂಥ ವಿಷಯ. So he had a very high view on holding the Bible. Young people, I'm not against gadgets. ಆದರೆ ಅವನ ಮಾತುಗಳು ಎಷ್ಟು ನಿಜ. ಎವ್ರಿ ಡೇ ಅವನು ಹೇಳ್ತಾ ಇದ್ದಾನೆ, ಬೈಬಲ್ನಲ್ಲಿ ಸಮಯ ಕಳೀಬೇಕು. ಯಾಕಂದರೆ ಸತ್ಯವೇದವನ್ನು ನೀನು ಡೈಲಿ ಓದು. ಎರಡನೇದಾಗಿ ಸತ್ಯವೇದ ಹೇಳುವುದನ್ನು ಮಾಡು. ಮೂರನೇದಾಗಿ ಸತ್ಯವೇದ ಏನು ನಿನಗೆ ತಿಳಿಸ್ತೋ ಅದನ್ನು ಇತರರಿಗೆ ಹೇಳು. ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್ ಅಂತ ಹೇಳ್ತಾನೆ. ಸೊ ಚಾರ್ಲಿ ಕರ್ಕ್ ಇವತ್ತು ನಮ್ಮ ಮಧ್ಯದಲ್ಲಿಲ್ಲ.
ಆದರೆ ಅವನು ಸ್ಥಾಪಿಸಿದಂತಹ ಆ ಒಂದು ಸೇವೆಯಲ್ಲಿ, ಅವನು ಸ್ಥಾಪಿಸಿದಂಥ ಆ ಮ್ಯಾರೇಜ್ ವಿಷಯವಾಗಿದ್ದಂತಹ ಅವನ ಕನ್ವಿಕ್ಷನ್ ಸ್ಟ್ರಾಂಗ್ ಆಗಿತ್ತು. ವಿವಾಹದ ಜೀವಿತಗಳ ಬಗ್ಗೆ ಅವನಿಗೆ ಕೊಟ್ಟಂಥ ಮಕ್ಕಳುಗಳೊಂದಿಗೆ ಇರುವಂಥ ಲೈಫ್ ಅದ್ಭುತವಾದಂಥ ಲೈಫ್. ಅದು ಬರೀ ಒಂದು ಹುಡುಗನ ಥರ ಆಟ ಆಡಿ ಹೋಗಬೇಕಾಗಿರೋ ಲೈಫಲ್ಲ. ನೀನು ಯಾಕೆ ಮದುವೆನೇ ಇಷ್ಟಪಡ್ತಾ ಇಲ್ಲ? ಬಿಕಾಸ್ ಯು ಡೋಂಟ್ ವಾಂಟ್ ಟು ಬಿ ಎ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಹೇಳ್ತಾನೆ. ಇವತ್ತು ನಾವು ಕಮಿಟ್ಮೆಂಟ್ ಆಗಲಿಕ್ಕೆ ಹೆದರ್ತಾ ಇರುವಂಥ ಯಂಗ್ ಪೀಪಲ್ಗಳಿಗೆ ಅವನ ಚಾಲೆಂಜ್ ಏನಂದರೆ, ನಾನು 2 ಮಕ್ಕಳುಗಳ ತಂದೆ. ನಥಿಂಗ್ ಮೋರ್ ಬ್ಯೂಟಿಫುಲ್ ಟು ಮೀ. ಎವ್ರಿ ಡೇ ನನ್ನ ಮಕ್ಕಳುಗಳ ಹತ್ರ ಆಗಾಗ್ಗೆ ನಾನು ಬೈಬಲ್ನೊಂದಿಗೆ, ಹಿಮ್ಸ್ ಬುಕ್ಕೊಂದಿಗೆ, ಆ ಮಕ್ಕಳೊಂದಿಗೆ, ನನ್ನ ಫ್ಯಾಮಿಲಿಯೊಂದಿಗೆ ಕಳೆಯುವಂಥ ಸಮಯ. ಐ ಕ್ಯಾನ್ ಅಗ್ರಿ ವಿತ್ ಚಾರ್ಲಿ ಕರ್ಕ್ ದಟ್ ಇಟ್ ಇಸ್ ಸಚ್ ಎ ಹೆವನ್ಲಿ ಆ್ಯಂಡ್ ಎ ಬ್ಯೂಟಿಫುಲ್ ಟೈಮ್. ಸೊ ಯಂಗ್ ಪೀಪಲ್, ಅವನು ಹೇಳಿದಂಥ ಕೆಲವು ಸಂಗತಿಗಳನ್ನು ನಾವು ನಿಜವಾಗಲೂ ಹಿಡಿದಿಟ್ಕೊಂಡ್ರೆ, ಯಂಗ್ ಪೀಪಲ್ಗಳಲ್ಲಿ, ಜೆನ್ ಝಿ ವರ್ಲ್ಡ್ನಲ್ಲಿ ನಾವು ಇಂಪ್ಯಾಕ್ಟ್ ಮಾಡಲಿಕ್ಕೆ ದೇವರು ಖಂಡಿತವಾಗಿಯೂ ನಮ್ಮ ಚರ್ಚ್ನ ಯೂತ್ಗಳನ್ನು ದೇವರು ಯೂಸ್ ಮಾಡ್ತಾನೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ. ಯಾಕಂದರೆ ಚಾರ್ಲಿ ಕರ್ಕ್ನ ವಾಯ್ಸ್ ಇವತ್ತು ಇಲ್ಲ, ಆದರೆ ಚಾರ್ಲಿ ಕರ್ಕ್ನ ಪ್ರಿನ್ಸಿಪಲ್ಗಳು, ಸತ್ಯವೇದ ಆಧಾರಿತವಾಗಿ ಅವನು ಹೇಳಿದಂಥ ಸಂಗತಿಗಳಿಗೆ ನಿಜವಾಗಲೂ ಕಿವಿಗೊಟ್ಟರೆ, we will be very serious and we will be a holy generation unto the Lord. So I encourage you, ಇಂಗ್ಲೀಷ್ ಗೊತ್ತಿರುವಂಥ ಎಲ್ಲ ಯಂಗ್ ಪೀಪಲ್ಗಳಿಗೆ ನಾನು ಹೇಳ್ತಾ ಇದ್ದೇನೆ, ಅವನ ಕೆಲವು ವ್ಯೂಸ್ಗಳನ್ನು, ಪೊಲಿಟಿಕಲ್ ವ್ಯೂಸ್ಗಳನ್ನು ಬಿಟ್ಟು ಬೇರೆ ಎಲ್ಲ ಸಂಗತಿಗಳನ್ನು, ಒಂದು ವೇಳೆ ನಿಮಗೆ ಪ್ರಶ್ನೆಗಳಿದ್ದರೆ, ಗೋ ಆ್ಯಂಡ್ ಸರ್ಚ್ ಆಫ್ ಇಟ್, ಅದನ್ನು ಕೇಳಿಸ್ಕೊಳ್ರಿ. ನಿಮ್ಮ ಜ್ಞಾನಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಅವನು ಎಷ್ಟು ಸೆಲ್ಫ್ ಸಫಿಷಿಯೆಂಟ್ ಆಗಿ ತನ್ನ ಸೇವೆಯನ್ನು ಕೂಡ ಒಬ್ಬ ಆಂಟರ್ಪ್ರೂನರ್ ಆಗಿ ಅವನು ಮಾಡಬೇಕಾಗಿರುವಂಥ ಕಾರ್ಯಗಳನ್ನು ದೇವರ ಮಹಿಮೆಗಾಗಿ ಹೇಗೆ ನಡೆಸ್ಕೊಂಡ ಅನ್ನುವಂತಹ ಅವನ ಪ್ರಿನ್ಸಿಪಲ್ಸ್ಗಳನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡಬೇಕಾಗಿದೆ. ಸೊ ಐ ಎಂಕರೇಜ್ ಯು, ಚಾರ್ಲಿ ಕರ್ಕ್ನ ಕೆಲವು ಚಿಂತನೆಗಳು ನಿಜವಾಗಲೂ ಸರಿಯಾದದ್ದೇ. ಯಾಕಂದರೆ ಆ ಸರಿಯಾದಂಥ ಸತ್ಯ ವೇದದ ಆಧಾರದ ಮೇಲೆ ಅವುಗಳು ಕಟ್ಟಲ್ಪಟ್ಟಿದ್ದು. ಓನ್ಲಿ ದ್ಯಾಟ್ ಕ್ಯಾನ್ ಮೇಕ್ ಅಸ್ ಟು ಸರ್ವೈವ್ ಆರ್ ನೇಷನ್ ಫಾರ್ ದ ಗ್ಲೋರಿ ಆಫ್ ಗಾಡ್. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಈ ಒಂದು ಸಂವಾದದ ಮೂಲಕವಾಗಿ, ಈ ಒಂದು ಡೈಲಾಗ್ ಮೂಲಕವಾಗಿ ದೇವರು ನಿಮಗೆ ಈ ಚುಟುಕುಗಳು, ಚಾರ್ಲಿಯ ಚಾವಟಿಯ ಏಟುಗಳು ನಮಗೊಂದು ಚೂರು ನೋವು ಪಡಿಸಿದ್ರು ಕೂಡ I am assured that it is going to bless our life. Thank you. Thank you, young people.